ರಂಜಿನಿ, ಏನಿದು? ಏನು ಮಾಡ್ತಿದ್ದೆ ನೀನು? ಸಡನ್ನಾಗಿ ಕರೆಂಟ್ ಹೋಗಿದ್ದಕ್ಕೆ ಇವ್ರು ತುಂಬ ಹೆದರ್ಕೊಂಡಿದ್ರು ಅಂತ. ಅವ್ರ ಭಯನ ಹೇಗೆ ಕಡಿಮೆ ಮಾಡೋದು ಅಂತ ಗೊತ್ತಾಗದೆ ಹಾಗೆ ಅವ್ರನ್ನ ಹಿಡ್ಕೊಂಡು ಸಾರಿ. ಕಂದ ಅಕ್ಕೆ, ನಿಂಗೇನೂ ಆಗಿಲ್ಲ ತಾನೆ? ಏನೂ ಆಗಲಿಲ್ಲ ತಾನೆ? ಇತ್ತಗೋ ನೀರು ಕೊಡಿ. ಈಗ ಹೇಗಿದ್ಯಪ್ಪ? ಹಾ, ಏನೂ ಆಗಿಲ್ಲ ತಾನೆ? ಹಾ, ಏನಾಗಿಲ್ಲ ಮಮ್ಮಿ, ಏನೂ ಆಗಿಲ್ಲ. ಈಗ ತಲೆ ತಗ್ಸೋದಲ್ಲ. ಈ ರೀತಿಯ ಅನಗತ್ಯ ಇಲ್ದೇ ಇರೋ ತಪ್ಪನ್ನು ಮಾಡುವಾಗ ಹೀಗೆ ತಲೆ ತಗ್ಗಿಸ್ಬೇಕಾಗತ್ತೇನೋ ಅಂತ ಯೋಚನೆ ಮಾಡಬೇಕು. ನಾನು ತಲೆ ತಗ್ಸಿದ್ದು ತಪ್ಪು ಮಾಡಿದೆ ಅಂತಲ್ಲ. ಮತ್ತೆ ಸಿಕ್ಕಾಕೊಂಡಿದ್ದಕ್ಕ? ಹೌದು, ರೆಡ್ ಹ್ಯಾಂಡ್ ಆಗಿ ಸಿಗ್ಬಿದ್ದೆ ಅಂತ ಫೀಲ್ ಆಗ್ತಿದೆ ಐಶ್ವರ್ಯ. ನೀವು ಬರೋದು ಒಂದು ಅರ್ಧ ಗಂಟೆ ತಡ ಆಗಿದ್ದಿದ್ರೆ. ಶಟ್ ಅಪ್! ನಾಚಿಕೆ ಆಗಲ್ವಾ ಹೀಗೆ ಮಾತಾಡೋಕೆ? ನಿಜ ಹೇಳೋದಕ್ಕೆ ನಾಚಿಕೆ ಯಾಕೆ? ನೀನೇ ಹೇಳಿದ್ಯಲ್ಲ ಅಖಿಲ್ಗೆ ಶ್ಯಾಮಾಗೆ ಇಲ್ಲಿ ತನಕ ಶೋಭನೆ ಆಗಿಲ್ಲ ಅಂತ. ಮದುವೆ ಆಗಿ ಶೋಭನ ಆಗದಿರೋ ಗಂಡು ಏಕಾಂತದಲ್ಲಿರುವಾಗ ನನ್ನಂತ ಅಂದವಾದ ಹುಡುಗಿ ಅವನ ಹತ್ರನೇ ಇದ್ದಾಗ ಅವನು ಇಷ್ಟಪಡದೆ ಹೇಗಿರ್ತಾನೆ? ಬಾಯ್ ಮುಚ್ಚು. ಅವನನ್ನ ಅಷ್ಟಿಷ್ಟಪಟ್ರೆ ಸಾಕಲ್ವಾ? ಮಿಕ್ಕಿದ್ದಕ್ಕೆ ನಾನೇ ಕಷ್ಟಪಟ್ಟು ಸೊಸೆ ಆಗ್ಬಿಡ್ತೀನಿ. ಜಸ್ಟ್ ಶಟ್ ಅಪ್. ಅಖಿಲ್ ಅಂತ ವ್ಯಕ್ತಿಯಲ್ಲಂತ ಹೇಳಿದ್ರು ಕೂಡ ನಿನ್ ಬುದ್ಧಿ ಬದಲಾಗಲ್ವಾ? ಇನ್ನೊಂದ್ಸಲ ನೀನ್ ಹೀಗ್ ಬಿಹೇವ್ ಮಾಡಿದ್ರೆ, ಇಂಥ ಪ್ರಯತ್ನ ಮಾಡಿದ್ರೆ ತಕ್ಷಣ ಟ್ಯೂಷನ್ ಕ್ಯಾನ್ಸಲ್ ಮಾಡಿ ನಿನ್ನನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಅರ್ಥ ಆಯ್ತಾ? ಓಕೆ ಐಶ್ವರ್ಯ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಆದಷ್ಟು ಬೇಗ ಶ್ಯಾಮ ಇಂಗ್ಲಿಷ್ ಕಲಿಯೋದು ಕಷ್ಟ ಅಂತ ಕನ್ಫರ್ಮ್ ಮಾಡಿ ನನ್ನ ಫೀಸ್ನ ನಾನು ತಗೊಂಡು ನನ್ನ ದಾರಿಲಿ ನಾನು ಹೋಗ್ತೀನಿ. ಸರಿನಾ? ಹುಚ್ಚಿ ಐಶ್ವರ್ಯ, ಅಖಿಲ್ ಅಂತ ಹ್ಯಾಂಡ್ಸಮ್ ಹುಡುಗನ ಬಿಟ್ಕೊಳ್ಳೋಕ್ಕೆ ನಾನೇನಾದರೂ ಹುಚ್ಚಿನಾ? ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾರ ಕಣ್ಣಿಗೂ ಬೀಳ್ತಿದ್ದ ಹಾಗೆ ನನ್ನ ನೆಟ್ವರ್ಕ್ ನಾನು ಮಾಡ್ತೀನಿ. ಈ ಮನೆಗೆ ಸೊಸೆ ಆಗ್ತೀನಿ, ನೋಡ್ತಿರು. ಅತ್ಗೆ. ಏನ್ ಅಖಿಲ್? ಸಾರಿ ಅತ್ಗೆ. ಸಾರಿನಾ? ಯಾಕೆ? ಅದೇ ಆಗ್ಲೇ ಕರೆಂಟ್ ಹೋಗಿದ್ದಾಗ ಕತ್ಲಲ್ಲಿ ಭಯದಿಂದ ರಂಜಿನಿನ ಹಿಡ್ಕೊಂಡಿದ್ದೆ. ನನ್ನ ಉದ್ದೇಶ ಏನಿದು ಅಖಿಲ್? ನೀನೇನೋ ತಪ್ಪು ಮಾಡಿರೋ ಹಾಗೆ ಹೀಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಲ್ಲ? ಅದು ಅತ್ಗೆ ನಡೆದಿದ್ದು ನಿಮಗೂ ಗೊತ್ತಾಗಬೇಕು ಅಲ್ವಾ? ನಿನ್ನಿಂದ ತಪ್ಪು ಆಗಲ್ಲ ಅಂತ, ನಡೆದಿದ್ರಲ್ಲಿ ನಿನ್ನ ತಪ್ಪಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನೀನೇನೂ ಹೇಳೋ ಅಗತ್ಯ ಇಲ್ಲ. ಏನಾದರೂ ಹೇಳಬೇಕು ಅಂದರೆ
ಶ್ಯಾಮಂಗೆ ಹೇಳು. ನಿನ್ ಗುಣ ಎಂಥದ್ದು ಅಂತ ಶ್ಯಾಮಂಗ್ ಗೊತ್ತು. ಕರೆಂಟ್ ಹೋದಾಗ ನಿನ್ ಪರಿಸ್ಥಿತಿ ಹೇಗಿರುತ್ತೆ ಅಂತಾನೂ ಅವಳಿಗೆ ಗೊತ್ತು. ಆದ್ರೂ ಅಂಥ ಪರಿಸ್ಥಿತಿಲಿ ನೀನು ನೋಡಿದ್ದಕ್ಕೆ ಒಬ್ಳು ಹೆಂಡತಿಯಾಗಿ ಅವಳಿಗೂ ಫೀಲ್ ಆಗಿರುತ್ತೆ. ಆ ಸ್ಥಾನದಲ್ಲಿ ಯಾವ ಹುಡುಗಿನೇ ಇದ್ರೂ ಹಾಗೆ ಫೀಲ್ ಆಗ್ತಾಳೆ. ಒಂದ್ಸಾರಿ ಹೋಗಿ ಶ್ಯಾಮನ್ ಹತ್ರ ಮಾತಾಡು. ಸರಿ ಅದಕ್ಕೆ. ಅಖಿಲ್, ಒಂದ್ ನಿಮಿಷ. ಇನ್ಮುಂದೆ ಯಾವತ್ತೂ ನೀನು ಯಾರಿಗೂ ಹೀಗೆ ಎಕ್ಸ್ಪ್ಲನೇಷನ್ ಕೊಡೋ ಪರಿಸ್ಥಿತಿ ಬರಬಾರ್ದು. ನೀನು ನಿನ್ಗಿರೋ ಈ ಕತ್ಲಿನ ಭಯನ ಆದಷ್ಟು ಬೇಗ ದೂರ ಮಾಡ್ಕೋಬೇಕು. ನಿಮ್ಗೆ ಹುಷಾರಿಲ್ವಾ ಏನು? ಮನಸ್ಸು ಚೆನ್ನಾಗಿಲ್ಲ. ಯಾಕ್ರಿ? ಅಂದ್ಕೊಂಡಿಲ್ದೇ ಇರೋ ವಿಷಯ ನಡೆದಿದ್ದಕ್ಕೆ. ಆಗಾಗ ಹಾಗೆ ಅನ್ಕೊಳ್ದಿರೋ ಘಟನೆ ನಡೀತಾ ಇರತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನೊಂದ್ಕೊಳ್ತಾ ಮನ್ಸು ಹಾಳು ಮಾಡಬಾರ್ದು. ನೀನು ಹಾಗಾದ್ರೆ ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವಾ? ಹಾಗಾದ್ರೆ ನೀನು ಆ ವಿಷಯಕ್ಕೆ ನೊಂದ್ಕೊಳ್ಳಿಲ್ವಾ? ನೀನು ಆ ವಿಷಯದ ಬಗ್ಗೆ ಮನಸ್ಸು ಕೆಡಿಸ್ಕೊಳ್ಳಿಲ್ವಾ? ಹೇಳು ಶ್ಯಾಮ, ನಡೆದಿದ್ದಕ್ಕೆ ನೀನು ಫೀಲ್ ಆಗಲೇ ಇಲ್ವಾ? ಬೇಜಾರಾಗ್ಲಿಲ್ಲ ಅಂತ ನಾನು ಸುಳ್ಳು ಹೇಳಲ್ಲ ರೀ. ಆ ಕ್ಷಣಕ್ಕೆ ನಿಮ್ಮನ್ನ ಹಾಗೆ ನೋಡಿದ್ದಕ್ಕೆ ಬೇಜಾರಾಯ್ತು. ಆದರೆ ಅದು ತಾತ್ಕಾಲಿಕ ಅಷ್ಟೇ. ಬೇಕು ಅಂತ ಮಾಡಿದಾದ್ರೆ ನೊಂದ್ಕೊಳ್ತಾ ಕೂತ್ಕೋಬೋದು. ಗೊತ್ತಿಲ್ಲದೆ ಆಗಿದ್ದಕ್ಕೆ ಯಾಕೆ ನೊಂದ್ಕೋತೀನಿ? ಅಂದರೆ ಅವಾಗ ನನ್ನ ಮೇಲೆ ನಿನಗೇನು ಅನುಮಾನ ಬರಲಿಲ್ವಾ? ಅನುಮಾನನ ನಿಮ್ಮೇಲ? ಹೌದು, ಅನುಮಾನನೇ. ಬರಲಿಲ್ವಾ? ಖಂಡಿತ ಬರಲಿಲ್ಲ. ಆಗಿನ ಪರಿಸ್ಥಿತಿ ನೋಡಿ ರಾಮನೇ ಸೀತೆನ ಅನುಮಾನಿಸ್ದ. ಸೀತೆಗೆ ರಾಮನ ಮೇಲೆ ಯಾವತ್ತೂ ಅನುಮಾನ ಬರಲಿಲ್ಲ ರೀ. ನನ್ನ ದೃಷ್ಟಿಲಿ ನೀವು ರಾಮನೇ. ನನ್ನ ರಾಮನ ಮೇಲೆ ನನಗೆ ಅನುಮಾನನಾ? ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಇವಾಗ ನನಗೆ ನಿಶ್ಚಿಂತೆಯಾಗಿದೆ. ಈಗ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ರೀ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಏನೂ ಅನ್ಕೋಬಾರ್ದು. ಏನು? ನಾನು ನಿಮ್ಮ ಸುಖ ಸಂತೋಷಕ್ಕೆ ಅಡ್ಡ ಇದ್ದೀನೇನೋ ಅಂತ ನನ್ಗನ್ಸತ್ತೆ ರೀ. ನಿಮ್ಗೆ ಯಾವತ್ತಾದ್ರೂ ಹಾಗನ್ಸಿದ್ಯಾ? ಹಾಗನ್ಸಿಲ್ಲ. ಇನ್ನು ಮುಂದೆ ಯಾವತ್ತೂ ಹಾಗನ್ಸೋದು ಇಲ್ಲ. ಯಾಕೆ ಅಂದರೆ ನಿನ್ನ ಜೊತೆ ಮಾಡ್ತಾ ಇರೋ ಈ ಜರ್ನಿ ತುಂಬ ಖುಷಿ ಕೊಡ್ತಾ ಇದೆ. ಬೇಡದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಚೆನ್ನಾಗಿ ಓದ್ಕೊ. ನೀನು ಚೆನ್ನಾಗಿ ಓದ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು. ಮಮ್ಮಿ ಆಸೆ ತೀರಿಸ್ಬೇಕು. ಓಕೆನಾ? ಓಕೆ ರೀ. ಗುಡ್ ನೈಟ್. ಗುಡ್ ನೈಟ್. ಪೂಜೆಗೆ ಹೂ ಕಟ್ತಿದ್ಯಾ ಶ್ಯಾಮ? ಹೌದು ಮೇಡಮ್. ಬೆಳಿಗ್ಗೆ ನಾನು ಕಾಣ್ತಿದ್ ಕೂಡ್ಲೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂದಿದ್ದೆ, ಮರ್ತ್ಬಿಟ್ಟಿಯಾ? ಗುಡ್ ಮಾರ್ನಿಂಗ್ ಮೇಡಮ್. ನನಗೆ ಗುಡ್ ಮಾರ್ನಿಂಗೆ, ಆದರೆ ನಿನಗೆ ಬ್ಯಾಡ್ ಮಾರ್ನಿಂಗ್. ಈ ಮಾರ್ನಿಂಗೇ ಅಲ್ಲ, ಪ್ರತಿ ಮಾರ್ನಿಂಗ್ ನಿನಗೆ ಬ್ಯಾಡ್ ಮಾರ್ನಿಂಗೆ. ಯಾಕಂದ್ರೆ ಮದುವೆ ಆದ್ಮೇಲೂ ಕೂಡ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಬೆಡ್ರೂಮಲ್ಲಿ ಇರ್ತಿರಲ್ಲ.
ಹಾಗಿರುವಾಗ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಇರಲ್ವಲ್ಲ. ಹೌದು, ಅಖಿಲ್ ಬಾಡಿಲಿ ಒಂದು ಚಿಕ್ಕ ಸೈಜ್ ಪವರ್ ಸ್ಟೇಷನ್ ಏನಾದರೂ ಇದೆಯಾ? ಹಗ್ ಮಾಡ್ತಿದ್ದ ಹಾಗೆ ಅಷ್ಟು ಶಾಕ್ ಹೊಡಿತಲ್ಲ. ಶಾಕ್ ಅಂದ್ರೆ ಅದೇನೋ ಹೆವಿ ಆಗಿರೋ ಶಾಕ್ ಅಂತೂ ಅಲ್ಲ, ಸ್ವೀಟ್ ಶಾಕ್. ಹೇಗೂ ಇಂಥ ಸ್ವೀಟ್ ಶಾಕ್ಸ್ ಬಗ್ಗೆ, ಹಾಟ್ ಹಗ್ಸ್ ಬಗ್ಗೆ ನಿನಗೆ ಗೊತ್ತಿಲ್ವಲ್ಲ? ಅಂತ ಹ್ಯಾಂಡ್ಸಮ್ ಪರ್ಸನ್ ನನ್ನಂತ ಬ್ಯೂಟಿ ಕ್ವೀನ್ಗೆ ಹಸ್ಬೆಂಡ್ ಆಗಬೇಕಿತ್ತು. ಪಾಪ ಬೈ ಮಿಸ್ಟೇಕ್ ನಿನ್ನಂತವಳಿಗೆ ಹಸ್ಬೆಂಡ್ ಆಗಿದ್ದಾರೆ. ತಪ್ಪು ಮೇಡಮ್. ಆಗ ಹೋಗಿರೋ ಮದುವೆ ಬಗ್ಗೆ, ಬೇರೆಯವ್ರ ಗಂಡನ ಬಗ್ಗೆ ಹೀಗೆ ಮಾತಾಡೋದು ತಪ್ಪು. ಅದರಲ್ಲೂ ಮಕ್ಕಳಿಗೆ ತಪ್ಪು ಸರಿ ಹೇಳ್ಕೊಡೋ ಟೀಚರ್ ಆಗಿದ್ದು ನೀವು ಹೀಗೆ ಮಾತಾಡೋದು ಇನ್ನೂ ದೊಡ್ಡ ತಪ್ಪು. ಬೇರೆಯವ್ರ ಸೊತ್ತು ಹಾವಿನ ಹಾಗೆ. ಅಖಿಲ್ ಅವರು ನನ್ನ ಸೊತ್ತು. ಬೇರೆಯವ್ರ ವಸ್ತುನ ಸ್ವಂತ ಮಾಡಬೇಕು ಅನ್ಕೊಳ್ಳೋದು ಹಾವನ್ನ ಪಕ್ಕದಲ್ಲಿಟ್ಕೊಂಡು ಹಾಗೆ. ಕಚ್ಚಿಸ್ಕೊಂಡ್ರಿ ಅಂದ್ರೆ ಜೀವ ಬಿಡೋ ಪರಿಸ್ಥಿತಿ ಬರ್ಬೋದು. ಅಂದ್ರೆ ಅಂತ ತಪ್ಪು ಕೆಲಸ ಮಾಡಿದವರು ಆ ತಪ್ಪು ಹೊರಗಡೆ ಬಂದಾಗ ಜನರ ಮುಂದೆ ತಲೆ ಎತ್ತಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಎಷ್ಟೋ ಜನ. ಆ ಥರ ಪರಿಸ್ಥಿತಿಗೆ ನೀವು ತಂದ್ಕೋಬೇಡಿ. ನೀವು ಸುಂದರವಾಗಿದ್ದೀರಾ, ಓದಿರೋರು, ಆ ಅಂದ ವಿದ್ಯೆ ಜೊತೆಗೆ ನಿಮಗೆ ಸಂಸ್ಕಾರ ಕೂಡ ಇದ್ರೆ ಒಳ್ಳೆ ಸಂಬಂಧ ಸಿಗತ್ತೆ. ಬರೋ ಸಂಬಂಧಗಳಲ್ಲಿ ನಿಮ್ಗಿಷ್ಟ ಆಗೋ ಸಂಬಂಧ ನೋಡಿ ಮದುವೆ ಮಾಡ್ಕೊಳ್ಳಿ. ಏನು ಮದುವೆ ಬಗ್ಗೆ ಮಾತಾಡ್ತಿದ್ಯಾ? ಶ್ಯಾಮ, ಏನು ಕೇಳ್ತಿದ್ರೆ ಉತ್ತರ ಕೊಡಲ್ವಾ? ಅದು ಅದು ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ವಿ ಅಖಿಲ್ ಸರ್. ನನಗೆ ನಿಮ್ಮಂಥ ಅಂಧಗಾರ, ಅಜಾನುಬಾಹು, ರಾಜಕುಮಾರನ್ ಥರ ಇರೋನು ಗಂಡ ಆಗಬೇಕು ಅಂತ ಶ್ಯಾಮ ಹೇಳ್ತಿದ್ಲು. ಶ್ಯಾಮನ್ ಬೇಡಿಕೆನ ಆ ಕೃಷ್ಣ ತೀರಿಸ್ತಾನೋ ಇಲ್ವೋ? ಶ್ಯಾಮನ್ ಕೋರಿಕೆನ ಕೃಷ್ಣ ಖಂಡಿತವಾಗ್ಲೂ ತೀರಿಸ್ತಾನೆ ರಂಜಿನಿ. ಹಾಗಾದರೆ ನನಗೆ ನೀವು ಐ ಮೀನ್ ನನಗೆ ನಿಮ್ಮಂಥ ಗಂಡ ಸಿಗ್ತಾನೆ ಅಂತಾಯ್ತು. ಯಾ, ಬರ್ತಾನೆ ಬರ್ತಾನೆ. ಬರೋ ತನಕ ವೆಯ್ಟ್ ಮಾಡಬೇಕೆ ಹೊರತು ಅವಸರ ಪಡಬಾರ್ದು. ಮೊದಲು ನೀವು ಬಂದಿರೋ ಕೆಲಸನ ಫಿನಿಶ್ ಮಾಡಿ. ಮದುವೆ ಬಗ್ಗೆ ಯೋಚನೆ ಕಡಿಮೆ ಮಾಡಿ ಶ್ಯಾಮ ಟೀಚಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ಅಂದರೆ ನೀವಿಲ್ಲಿಗೆ ಬಂದಿದ್ದು ಮದುವೆ ಸಂಬಂಧ ನೋಡೋಕ್ಕಲ್ಲ ಅಲ್ವಾ? ಟ್ಯೂಷನ್ ಹೇಳ್ಕೊಡೋಕ್ಕೆ ತಾನೇ? ಆಫ್ಕೋರ್ಸ್. ಆ ಕೆಲಸ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶ್ಯಾಮ, ನಡಿ, ನಿನ್ನ ಕೈಯಿಂದ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡು. ತಲೆನೋವು ಜಾಸ್ತಿ ಆಗ್ತಿದೆ. ಈ ರಂಜನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬದಲಾಗಲ್ಲ ಅನ್ಸುತ್ತೆ. ಎಲ್ಲಿಂದಾದ್ರೂ ದೊಡ್ಡ ಹೊಡೆತ ಬಿದ್ದರೆ ಮಾತ್ರ ಇವಳಿಗೆ ಬುದ್ಧಿ ಬರೋದು. ಛೇ. ಶ್ಯಾಮ, ಯಾವುದಾದ್ರೂ ಅವಕಾಶ ಸಿಕ್ಕೇ ಸಿಗುತ್ತೆ. ಆಗ ಅಖಿಲ್ ಮನಸ್ಸಿಂದ ನಿನ್ನ ತೆಗೆದುಹಾಕಿ ನಾನು ಆ ಜಾಗ ಪಡ್ಕೋತೀನಿ. ವೆಯ್ಟ್ ಅಂಡ್ ಸೀ. ಏನ್ ಮಮ್ಮಿ
ಫೋನ್ ಬಂದ್ರೆ ಮಾತಾಡದೆ ಸುಮ್ಮನೆ ನೋಡ್ತಿದ್ಯಲ್ಲ. ಯಾವುದೋ ಹೊಸ ನಂಬರ್, ಯಾರ್ದು ಅಂತ ಗೊತ್ತಿಲ್ಲ. ಮಾತಾಡು. ಹಾ ಸರಿ. ಹಲೋ. ಹಲೋ, ರೂಪಾರಾಣಿ ಅವರೇನಾ ಮಾತಾಡ್ತಾ ಇರೋದು? ನಾನು ರೂಪಾರಾಣಿ ಅವ್ರ ತಾಯಿ ಮಾತಾಡೋದು. ನೀವ್ಯಾರು? ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರೀಧರ್, ಮ್ಯೂಸಿಕ್ ಡೈರೆಕ್ಟರ್ ನಾನು. ನಮಸ್ತೆ ಸರ್. ಶ್ರೀಧರ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ರೀಸೆಂಟಾಗಿ ರಿಲೀಸ್ ಆದ ಮೂವಿಗೆ ಮ್ಯೂಸಿಕ್ ಮಾಡಿದ್ದು ನೀವೇನಾ? ಹೌದು ಮೇಡಮ್, ನಾನೇ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಿಮ್ಮಂಥವ್ರು ಫೋನ್ ಮಾಡಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಹೇಳಿ ಸರ್. ಈಗ ನಾನು ಮಾಡ್ತಿರೋ ಹೊಸ ಸಿನಿಮಾ ಪ್ರೊಡ್ಯೂಸರ್ ಶಂಕರ್ ನಾರಾಯಣ್ ಅವರು ನಿಮ್ಮ ರೂಪಾರಾಣಿ ಇಂಟರ್ವ್ಯೂ ನೋಡಿದ್ರಂತೆ. ಆ ಇಂಟರ್ವ್ಯೂನಲ್ಲಿ ರೂಪಾರಾಣಿ ಅವರು ಹಾಡಿರೋ ಹಾಡು ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ರೂಪಾರಾಣಿ ಹತ್ರ ನಮ್ಮ ಸಿನಿಮಾದಲ್ಲಿ ಹಾಡಿಸ್ಬೇಕು ಅಂತ ಹೇಳಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರೆಕಾರ್ಡಿಂಗ್ ಯಾವಾಗ, ನಿಮ್ಗೆ ಯಾವಾಗ ಬರಬೇಕು ಅನ್ನೋದನ್ನ ಮತ್ತೆ ಫೋನ್ ಮಾಡಿ ಹೇಳ್ತೀನಿ ನಿಮಗೆ. ಹಾ ಫೋನ್ ಮಾಡ್ತಿದ್ದ ಹಾಗೆ ನೀವು ಅಲ್ಲಿಂದ ಹೊರಟು ಬನ್ನಿ. ಹಾ ಸರಿ ಸರ್. ನಾವು ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಸರ್. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಡ್ತೇನೆ. ಥ್ಯಾಂಕ್ ಯು. ಇಡ್ತೀನಿ ಸರ್. ಕಂಗ್ರ್ಯಾಚುಲೇಷನ್ಸ್ ಕಣೆ, ನೀನ್ ಸಿನಿಮಾ ಸಿಂಗರ್ ಆಗ್ತಾ ಇದೀಯಾ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಮಮ್ಮಿ, ಸ್ಟೇಜ್ ಪರ್ಫಾರ್ಮೆನ್ಸ್ ಆದ್ರೆ ಹೇಗೋ ಶ್ಯಾಮ ಹತ್ರ ಹಾಡಿಸ್ತೀವಿ, ಆದ್ರೆ ರೆಕಾರ್ಡಿಂಗ್ ಥಿಯೇಟರಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಇವೆ. ಓಕೆ, ಮತ್ತೆ ಶ್ಯಾಮನ್ ಹೇಗೆ ಒಪ್ಪಿಸ್ತೀಯಾ? ನಾನು ಹೇಗೋ ಮಾಡಿ ಒಪ್ಪಿಸ್ತೀನಿ, ನೀನ್ ನೋಡ್ತಾ ಇರು. ಮೇಡಮ್, ಇದು ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ಸರಿ ಹೇಳ್ತೀರಾ? ಬೆಳಿಗ್ಗೆನೆ ಹೇಳಿದ್ನಲ್ಲ. ಆದರೂ ಅರ್ಥ ಆಗ್ತಿಲ್ಲ. 4 ಸಲ ಓದು, ಅದೇ ಅರ್ಥ ಆಗುತ್ತೆ. ಇದೇನು, ಗೌರಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಅಮ್ಮವ್ರೆ, ನಿನ್ಗೊಂದು ಶುಭ ಸಮಾಚಾರ. ರೂಪಾರಾಣಿಗೆ ಸಿನಿಮಾದಲ್ಲಿ ಹಾಡೋ ಅವಕಾಶ ಸಿಕ್ಕಿದೆ. ಇಂಥ ಗುಡ್ ನ್ಯೂಸ್ ಹೇಳಿದ್ರು ಯಾಕೆ ಮಾತಾಡ್ತಿಲ್ಲ ಶ್ಯಾಮ? ಅಂದ್ರೆ ಹೇಗೆ ಹಾಡ್ತಾಳೆ? ಅವಳು ಹೇಗೆ ಹಾಡ್ತಾಳೆ? ನೀನೇ ಹಾಡಬೇಕು. ಇನ್ನು ಮುಂದೆ ನಾನು ಹಾಡಕ್ಕಾಗಲ್ಲ ಅಂತ ನಾನು ಹೇಳಿದ್ದೀನಲ್ಲ ಅಮ್ಮವ್ರೆ. ದಯವಿಟ್ಟು ಅಮ್ಮವ್ರೆ, ಇನ್ನೊಂದ್ಸಲ ನನಗೆ ಹೀಗೆ ತೊಂದರೆ ಕೊಡಬೇಡಿ. ನಿಮಗೆ ಪುಣ್ಯ ಬರುತ್ತೆ. ಹಲೋ ಶ್ಯಾಮ, ನಿನ್ನೆ. ಹಲೋ ಹಲೋ ಹಲೋ. ಇದೇನ್ ಮಮ್ಮಿ ಹೀಗೆ ಹೇಳ್ಬಿಟ್ಲು? ಮೊದಲು ಹೀಗೆ ಮಾತಾಡ್ತಾಳೆ ಕಣೆ, ಆಮೇಲೆ ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದ್ರೆ ಅವಳಾಗೆ ಬಂದು ಖಂಡಿತ ಹಾಡ್ತಾಳೆ.